ಏನಿದ್ರು ಸ್ವಲ್ಪ 2-3 ಮಂತ್ಸ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ ಮೈಂಡಲ್ಲಿ, ಸೊ ದಟ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಸೊ ನೆಕ್ಸ್ಟ್ ವಿಲ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಸ್ಟೆಪ್ ಅಂದರೆ ಕಾಸ್ಟಿಂಗ್ ವೈಸ್ ಹೆಂಗೆ, ಏನು ಕಾಸ್ಟಿಂಗು ಹೆಂಗೆ, ಸೊ ಅದನ್ನು ನೋಡ್ತೀವಿ. ಇವಾಗ ಸಾಯಿಲ್ ಟೆಸ್ಟಿಂಗಿಂದ ಹಿಡಿದು ನೀವು ಸ್ಟಾರ್ಟಿಂಗ್ ಇದು ಮಾಡುವಾಗ ಅದೆಲ್ಲ ನೋಡುವಾಗ ಇಟ್ ವಾಸ್ ಹೊಸದು ಆ್ಯಕ್ಚುಲಿ. ನಮಗೆ ಗೊತ್ತಿರಲ್ಲ ಏನು ಹೆಂಗೆ ಮಾಡ್ತಾಯಿದ್ವಿ, ಹೆಂಗೆ ಸ್ಟಾರ್ಟಿಂಗಿಂದ ಹೆಂಗಿರುತ್ತೆ ಅಂತ. ಇಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ ಓನರ್ ಸ್ಕೋಪ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಲೈಕ್ ಇವಾಗ ಟೀಕ್ ಹೋಗ್ಬೇಕಾ, ವುಡ್ಡು, ಬರ್ಮಾ, ಇಟ್ ಡಿಪೆಂಡ್ಸ್ ಆನ್ ದೇರ್ ಇಸ್ ಇದಿದೆಯಲ್ಲ ಸಪ್ರೇಟ್ ಬೈ ಇದಿದೆ. ಸೊ ದಟ್ ಮೀನ್ಸ್ ನನಗೊಂದು 10-15% ಅವರ ಮೈಂಡಲ್ಲಿ ಯಾವ ರೀತಿ ಬೇಕು ಅಂತ ಇಟ್ಕೊಂಡ್ರೆ ಅದಕ್ಕೆ ಹೋಗಬೇಕು ಅಂತ. ಲೈಕ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಈ ರೆಗ್ಯುಲರ್ ರಿವ್ಯೂ ಥರ ಇಲ್ಲದೆ ನಮ್ಮ ಪ್ರಯತ್ನ ಏನಂದರೆ, ನೀವು ಆಲ್ರೆಡಿ ಮನೆ ಕಟ್ಟಿ ಮುಗಿಸಿರೋದ್ರಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡಿದ್ರೆ ಮುಂದೆ ಮನೆ ಕಟ್ಟೋರು ಅಥವಾ ಕಟ್ತಿರೋರಿಗೆ ಇದೊಂದು ಜರ್ನಿ ಎಕ್ಸ್ಪೀರಿಯನ್ಸ್ ಶೇರ್ ಆದಂಗೆ ಆಗುತ್ತೆ. ಸೊ ಈ ಥರ ಒಂದು ಕಾನ್ವರ್ಸೇಷನ್ ನಮ್ಮ ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿಮಗೆ ಮತ್ತು ಮೇಡಮ್ಗೆ ನಿಮ್ಗೆ ಟೈಮ್ ಕೊಟ್ಟು ನಮಗೆ ಈ ಕಾನ್ವರ್ಸೇಷನ್ ಕೊಡ್ತಿರೋದಕ್ಕೆ. ಸರ್, ಇದು ಜನರಲ್ ಆಗಿ ಸರ್ವಹಂಸ ಅಂತಲ್ಲ, ಜನರಲ್ ಆಗಿ ನೀವು ಒಂದು ಜನರಲ್ ಆಡಿಯನ್ಸ್ಗೆ ಕೊಟ್ಟಂಗೆ ಕೊಡಿ ಸರ್, ಸಾಕು ನಮಗೆ. ಸೊ ಫಸ್ಟು ನಿಮ್ಮ ಕನ್ಸ್ಟ್ರಕ್ಷನ್ ಜರ್ನಿ. ಸೊ ಕಾಂಟ್ರಾಕ್ಟ್ರ್ ಚೂಸ್ ಮಾಡಬೇಕಾದ್ರೆ, ಕಾಂಟ್ರಾಕ್ಟ್ರ್ ಒಂದು ಕಂಪನಿ ಚೂಸ್ ಮಾಡಬೇಕು ಅಂದರೆ ಏನು ಪಾಯಿಂಟ್ಸ್ನ ನೋಡಿದ್ರಿ ಸರ್? ಯಾವ್ಯಾವ ಪಾಯಿಂಟ್ಸ್ನ ನೀವು ಎವ್ಯಾಲ್ಯೂಯೇಟ್ ಮಾಡಿದ್ರಿ? ಓಕೆ, ಫಸ್ಟ್ ಥಿಂಗು ಲೈಕ್ ಕನ್ಸ್ಟ್ರಕ್ಷನ್ ಚೂಸ್ ಮಾಡಬೇಕು ಅಂದರೆ ನಮಗೆ ಬೇರೆ ಎಕ್ಸಾಂಪಲ್ಸ್ ಯಾವ ಮನೆ ಕಟ್ಟಿದ್ದಾರೆ, ಹೆಂಗೆ ಬೇರೆ ಯಾವ್ಯಾವ ಕನ್ಸ್ಟ್ರಕ್ಷನ್ಸ್ ಮನೆಗಳನ್ನ ಬಿಲ್ಡ್ ಮಾಡಿದ್ದಾರೆ, ಫಸ್ಟ್ ಅದ್ರ ಥರ ಥ್ರೂ ಮಾಡ್ತೀವಿ, ಅದ್ರ ಬಯೋಡೇಟಾ ಥರ ನೋಡ್ತೀವಿ. ಸೊ ನೆಕ್ಸ್ಟ್ ವಿಲ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಸ್ಟೆಪ್ ಅಂದರೆ ಕಾಸ್ಟಿಂಗ್ ವೈಸ್ ಹೆಂಗೆ, ಏನು ಕಾಸ್ಟಿಂಗು ಹೆಂಗೆ, ಸೊ ಅದನ್ನು ನೋಡ್ತೀವಿ. ಸೊ ದಿಸ್ ಆಲ್ ದ ಥಿಂಗ್ಸ್ ನಾವು ಅದನ್ನೆಲ್ಲ ನೋಡಿಕೊಂಡು ಕಾಂಟ್ರಾಕ್ಟ್ನ ಚೂಸ್ ಮಾಡ್ತೀವಿ. ಅಂದರೆ ಲೈಕ್ ವೇ ಆಫ್ ಹೆಂಗೆ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ಸ್ ಥ್ರೂ. ಓಕೆ ಸರ್, ನೀವು ಕನ್ಸ್ಟ್ರಕ್ಷನ್ ಕೊಡೋಬೇಕಾದ್ರೆ ಫಿನಿಶಿಂಗ್ ಬಿಲ್ಡಿಂಗ್ ಒಂದು ನೋಡಿದ್ರಿ, ಅಂಡರ್ ಕನ್ಸ್ಟ್ರಕ್ಷನ್ ಒಂದು ನೋಡಿದ್ರಿ. ಸೊ ಎರಡೂ ನೋಡಿದ್ರಿಂದ ನಿಮಗೆ ಏನೆಲ್ಲ ಪ್ಲಸ್ ಆಯಿತು ಸರ್? ಅದೇ ಕಪಲ್ ಆಫ್ ಐಡಿಯಾಸ್, ಅದೇ ನಿಮ್ಮ ಎಕ್ಸಿಕ್ಯೂಷನ್ಸ್ ಆಗಲಿ, ನಿಮ್ಮ ಒಂದು ವೇ ಆಫ್ ನಿಮ್ಮ ನಾಲೆಜ್ ಥಿಂಗ್ಸ್ ಹೆಂಗೆ ನೀವು ಇದು ಮಾಡ್ತೀರಾ, ಆಮೇಲೆ ನಿಮ್ಮ ಇನ್ಪುಟ್ಸ್ ನೀವು ಹೆಂಗೆ ಲೈಕ್ ವೇ ಆಫ್ ಟೆಲ್ಲಿಂಗ್ ಹೆಂಗೆ ಇದು ಮಾಡ್ತೀರಾ, ಎಕ್ಸಿಕ್ಯೂಷನ್ಸ್ ಆಗಲಿ, ಯಾವ ವೇ ಆಫ್ ಲೈಕ್ ಕನ್ಸ್ಟ್ರಕ್ಷನ್ಸ್ ಹೆಂಗೆ ಮಾಡಿದ್ದೀರಾ, ನಿಮ್ಮ ಪ್ಲ್ಯಾನಿಂಗ್ ಅಂತೆಲ್ಲ ತೊಗೊಂಡು. ಸೊ ದಿಸ್ ಆಲ್ ದ ಥಿಂಗ್ಸ್ ಇದು ಅಂತ ಅನ್ನಿಸ್ತು ನಮಗೆ. ಓಕೆ, ಕಮಿಂಗ್ ಟು ಸೈಟ್ ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ ಫಸ್ಟಲ್ಲಿ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಂತ ನೀವು ಅಂಡರ್ಗೋ ಆದ್ರಿ ಸರ್ ಪ್ರೊಸೆಸ್. ಅದರಲ್ಲಿ SBC ಮಾಡಿಸಿದ್ವಿ, ಡಿಜಿಟಲ್ ಸರ್ವೆ ಮಾಡಿಸಿದ್ರಿ. ಇದರಿಂದ ನಿಮಗೆ ನಾಲೆಜ್ ಸ್ವಲ್ಪ ಅಂದರೆ ಏನೆಲ್ಲ ಮಾಡ್ತಾ ಇದೀವಿ ಅನ್ನೋ ಪ್ರೋಸೆಸ್ ಈಸಿ ಆಯಿತಾ ಸರ್ ಅರ್ಥ ಆಗೋಕ್ಕೆ? ಹೌದು, ಖಂಡಿತ ಈಸಿ ಆಯಿತು. ಇವಾಗ ಸಾಯಿಲ್ ಟೆಸ್ಟಿಂಗಿಂದ ಹಿಡಿದು ನೀವು ಸ್ಟಾರ್ಟಿಂಗ್ ಇದು ಮಾಡುವಾಗ ಅದೆಲ್ಲ ನೋಡುವಾಗ ಇಟ್ ವಾಸ್ ಹೊಸದು ಆ್ಯಕ್ಚುಲಿ. ನಮಗೆ ಗೊತ್ತಿರಲ್ಲ ಏನು ಹೆಂಗೆ ಮಾಡ್ತಾಯಿದ್ವಿ, ಹೆಂಗೆ ಸ್ಟಾರ್ಟಿಂಗಿಂದ ಹೆಂಗಿರುತ್ತೆ ಅಂತ. ಅದೆಲ್ಲ ನೀವು ತಿಳಿಸ್ಕೊಟ್ರಿ ಅಲ್ಲ, ವೇ ಬೈ ವೇ, ಅದು ಸ್ಟೆಪ್ ಬೈ ಸ್ಟೆಪ್ ಇದು ಮಾಡೋದು. ಸೊ ದಟ್ ತುಂಬಾ ಹೆಲ್ಪ್ಫುಲ್ ಆಯಿತು. ಓಕೆ, ಕಮಿಂಗ್ ಟು ಪ್ಲಾನಿಂಗ್ ಸ್ಟೇಜ್. ಸೊ ಇನಿಷಿಯಲಿ ಎಲ್ಲರೂ ಒಂದು 2D ಪ್ಲಾನ್ಸ್ನ ಕೊಡ್ತಾರೆ. ಸೊ 2D ಪ್ಲಾನ್ಸ್ ಕೊಟ್ಟಾಗ ಕಸ್ಟಮೈಸೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಯಾಕಂದರೆ ಜನರಲಾಗಿ ಏನು ಮಾಡ್ತಾರೆ, ಇವಾಗ ಟ್ರೆಂಡ್ ಅಂದರೆ ಯಾವುದೋ ಒಂದು ಪಿಂಟ್ರೆಸ್ಟು ಅಥವಾ ಗೂಗಲಿಂದ ಪ್ಲಾನ್ ತೊಗೊಂಡು ಇದೇ ಮಾಡಬೇಕು ಅಂತಾರೆ. ಅದಕ್ಕೂ ನೀವು ಕಸ್ಟಮೈಸ್ಡ್ ಮಾಡಿಸಿರೋ ಪ್ಲಾನ್ಸ್ಗೂ ಏನು ಡಿಫ್ರೆನ್ಸಸ್ ಕಾಣಿಸ್ತದೆ ಸರ್? ಇಲ್ಲ, ನಮ್ಮ ಐಡಿಯಾಸ್ ಪ್ರಕಾರ ನೀವು ಅದನ್ನು 3D ಡಿಸೈನ್ಸ್ ಆಗಲಿ ಯಾವುದೇ ಆಗಲಿ ನೀವು ಒಂದೊಂದನ್ನು, ಇವಾಗ ನಮ್ಮ ಬೆಡ್ರೂಮ್ ಆಗಲಿ, ಇವಾಗ ಪೂಜಾ ರೂಮ್ ಆಗಲಿ, ದ ಸೈಜಸ್ ಆಗಲಿ, ಎಲ್ಲೆಲ್ಲಿ ಏನೇನು ಬರಬೇಕು, ಕಿಚನ್ ಯೂನಿಟ್ ಆಗಲಿ, ದ ಸೈಜ್ ವೇರಿಯೇಷನ್ಸು, ಇದನ್ನೆಲ್ಲ ನೀವು ಯಾವುದೇ ಥರ ಇದು ಮಾಡಿ 3D ಡಿಸೈನ್ಸು ಪ್ರತಿಯೊಂದು ನಮ್ಮ ಚೇಂಜಸ್ ಏನೇನಿದ್ರು ಅದು ಪರ್ಟಿಕ್ಯುಲರ್ ಆ ಟೈಮ್ಗೆ ನೀವು ಅದನ್ನು ಪ್ರೊವೈಡ್ ಮಾಡ್ತಾಯಿದ್ವಿ. ಸೊ ದಟ್ ರಿಯಲಿ ಅದು ತುಂಬಾ ಓಕೆ ಸರ್, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಹೊಸ ಕ್ಲೈಂಟ್ ನೋಡ್ತಿರ್ಬೋದು, 2D ಪ್ಲಾನ್ಸಲ್ಲಿ ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಕ್ಲಾರಿಟಿ ಸಿಗುತ್ತೆ ಸರ್? ನಿಮ್ಮ ಥಾಟ್ ಇರುತ್ತೆ, ಒಂದು ಡಿಸೈನ್ ಆಸ್ಪೆಕ್ಟ್ ಇರುತ್ತೆ, ಅದನ್ನು ಎಷ್ಟು ಪರ್ಸೆಂಟ್ ಒಂದು ಕ್ಲಾರಿಟಿ ಸಿಗುತ್ತೆ ಕ್ಲೈಂಟ್ಸ್ಗೆ 2Dಯಲ್ಲಿ? ಅದೇ 2Dಯಲ್ಲಿ ನಮಗೆ ಕಂಪ್ಲೀಟ್ ಗೊತ್ತಾಗಲ್ಲ, ಬಟ್ ಆಲ್ಮೋಸ್ಟ್ ಒಂದು ಹೇಳ್ಬೇಕಂದ್ರೆ ಒಂದು 70-80% ಅಂತೂ ನಮಗೆ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ, ಹಿಂಗಿರುತ್ತೆ ನಮಗೆ ಸೆಟಪ್. ಓಕೆ, ರೂಮ್ ಸೈಜಸ್ ಆಗಲಿ, ವಾರ್ಡ್ರೋಬ್ಸ್ ಎಲ್ಲ ಒಂದಿದೆ ಸರ್. ಜನರಲ್ ಆಗಿ ನಾವು ಇನಿಷಿಯಲ್ ಸ್ಟೇಜಸಲ್ಲೇ ನೀವು ಪ್ಲ್ಯಾನ್ ಮಾಡಿಸಿದಾಗಲೇ ವಾರ್ಡ್ರೋಬ್ ಪೊಸಿಷನ್ಸು, ಬೆಡ್ ಪೊಸಿಷನ್ಸ್ ಇದೆಲ್ಲ ಫೈನಲ್ ಆದಾಗ ನಿಮ್ಮೊಂದು ಕ್ಲಿಯರ್ ಕ್ಲಾರಿಟಿ ಸಿಗುತ್ತೆ. ಸೊ ಅದರಿಂದ ನಿಮಗೆ ಇಂಟೀರಿಯರ್ಸ್ಗೆ ಎಷ್ಟು ಹೆಲ್ಪ್ ಆಯಿತು ಅಂತ ಓವರಾಲ್ ಪ್ಲಾನ್ ಅನಾಲಿಸಿಸ್ ಮಾಡಿ? ಬೆಡ್ ಪೊಸಿಷನ್ ಆಗಲಿ ನಮಗೆ, ಆಮೇಲೆ ನಮ್ಮ ಬ್ಯಾಕ್ ಡ್ರಾಪ್ಸ್ ಆಗಲಿ ಹೆಂಗೆ ಬರುತ್ತೆ, ಅದು ಕಂಪ್ಲೀಟ್ ನಮಗೊಂದು ಐಡಿಯಾಸ್ ಬರುತ್ತೆ, ಎಲ್ಲೆಲ್ಲಿ ಯಾವಾಗ ಪೊಸಿಷನ್ಸ್ ಬಂದರೆ ಕರೆಕ್ಟಾಗಿರುತ್ತೆ. ವಾರ್ಡ್ರೋಬ್ಸ್ ಯಾವ ಏರಿಯಾ ಕಡೆ, ಈ ಕಡೆ ಒಂದು ಲೆಫ್ಟ್ ಸೈಡ್ ಆರ್ ದ ರೈಟ್ ಸೈಡ್ ಆಫ್ ದ ಬೆಡ್, ಅದೇ ಮಿರರ್ ಆಗಲಿ ಆಪೋಸಿಟ್ ಟು ದ ಬೆಡ್ ಬರೋದು ಬೇಡ ಅಂತ, ಆ ಥರ ಲೈಕ್ ನಮ್ಗೆ ನೋಡುವಾಗ ತುಂಬಾ ಹೆಲ್ಪ್ಫುಲ್ ಆಯಿತು 2D ಡಿಸೈನ್ಸ್. ಓಕೆ ಸರ್, ಕಂಪ್ಲೀಟಾಗಿ ಇಂಟೀರಿಯರ್ಸ್ ವರ್ಕ್ ಅಂದರೆ ಪ್ಲಾನಿಂಗ್ ಆಗಿ ಫೌಂಡೇಶನ್ ಎಲ್ಲ ಆಗಿದೆ. ಇಂಟೀರಿಯರ್ ನಿಮ್ಮ ಪ್ಲಾನಿಂಗ್ ಯಾವಾಗ ಶುರು ಮಾಡಿದ್ರಿ ಸರ್?
ಇಂಟೀರಿಯರ್ ಅಂತ ಬಂದಾಗ ಅದೇ ಆಲ್ಮೋಸ್ಟ್ ಒಂದು ಲೈಕ್ ಸೆಟಪ್ ಒಂದು ರೂಮ್ಸ್ ಎಲ್ಲ ಒಂದು ಸ್ಟೇಜ್ ಬಂದಾಗ ಒಂದು ಕಂಪ್ಲೀಟ್ಲಿ ಅಂದರೆ ಲೈಕ್ ಏನಂತ ಪ್ಲಾಸ್ಟ್ರಿಂಗ್ ಎಲ್ಲ ಒಂದು ಸ್ಟೇಜ್ ಎಲ್ಲ ಇದಾದಾಗ ನಮಗೆ ಅದು ಇಂಟೀರಿಯರ್ಸ್ ಇಲ್ಲಿ ಈ ಪೊಸಿಷನಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಬಂದಿತ್ತು. ಸೊ 2D ಪ್ಲ್ಯಾನ್ಗೂ ಇಂಟೀರಿಯರ್ಸ್ ಕಂಪ್ಲೀಟ್ ಒಂದು ವಾಕ್ ಥ್ರೂ ನೋಡೋದಾಗಲೂ ಏನು ಅನಿಸ್ತು ಸರ್? ಕ್ಲಾರಿಟಿ ಎಷ್ಟು ಎನ್ಹಾನ್ಸ್ ಆಯಿತು? ಓಕೆ, ನಮ್ಮ ಮನೆ ಈ ಥರ ಬರುತ್ತೆ ಅಂತ ಏನು ನಿಮ್ಮ ಫೀಲ್ ಏನಾಗುತ್ತೆ? ಇಲ್ಲ, ಕಂಪ್ಲೀಟ್ಲಿ ಅದಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಹೇಳಬೇಕು ಅಂದರೆ. 2D ಪ್ಲ್ಯಾನ್ ನೋಡೋದಕ್ಕೂ ಆ ಲೈಟಿಂಗ್ಸಿಂದ ಹಿಡಿದು ಕಂಪ್ಲೀಟ್ಲಿ ಟಿ ವಿ ಯೂನಿಟ್ ಆಗಲಿ, ಎಲ್ಲೆಲ್ಲಿ ಇದು ಬರುತ್ತೆ ಲೈಕ್ ವಾರ್ಡ್ರೋಬ್ಸ್ ಆಗಲಿ ಎಲ್ಲನೂ ಕಂಪ್ಲೀಟ್ಲಿ ನೋಡಬೇಕಂದ್ರೆ ಇಟ್ ವಾಸ್ 100% ಕಂಪ್ಲೀಟ್ಲಿ ಅದೇ ಥರ ನಮಗೆ ಇದಂತ. ಸರ್, ಜನರಲಿ ಕಾಸ್ಟಿಂಗ್ ಆಫ್ ದ ಬಿಲ್ಡಿಂಗ್ ಅಂತ ಬಂದರೆ ಯಾರು ಕನ್ಸ್ಟ್ರಕ್ಷನ್ ಕಾಸ್ಟ್ ನಮ್ಮ ಹತ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಕರೆಕ್ಟ್. ಬಟ್ ಅದಕ್ಕೆ ಮುಂಚೆ ಕನ್ಸ್ಟ್ರಕ್ಷನ್ ಶುರು ಮಾಡೋಕ್ಕೆ ಮುಂಚೆನೂ ಸ್ಯಾಂಕ್ಷನಿಂಗ್ ಅದು ಇದೆಲ್ಲ ಇರುತ್ತೆ. ದೆನ್ ಆದಮೇಲೆ ಲೈಸೆನ್ಸಿಂಗ್ ವರ್ಕ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು. ಸೊ ಈ ಪ್ಲ್ಯಾನಿಂಗು ಜನರಲಾಗಿ ಎಲ್ಲರಿಗೂ ರಿಕ್ವೈರ್ಮೆಂಟ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಎಷ್ಟು ಬಡ್ಜೆಟ್ ಅಂದರೆ ಎಲಾಕೇಶನ್ ಒಂದು 10%, 15%? ಸೊ ಆ ಒಂದು ಐಡಿಯಾ ರಫಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಇಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ ಓನರ್ ಸ್ಕೋಪ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಲೈಕ್ ಇವಾಗ ಟೀಕ್ ಹೋಗ್ಬೇಕಾ, ವುಡ್ಡು, ಬರ್ಮ, ಇಟ್ ಡಿಪೆಂಡ್ಸ್ ಆನ್ ದೇರ್ ಇಸ್ ಇದಿದೆಯಲ್ಲ ಸಪ್ರೇಟ್ ಇದಿದೆ. ಸೊ ದಟ್ ಮೀನ್ಸ್ ನನಗೊಂದು 10-15% ಅವರು ಮೈಂಡಲ್ಲಿ ಯಾವ ರೀತಿ ಬೇಕು ಅಂತ ಇಟ್ಕೊಂಡ್ರೆ ಅದಕ್ಕೆ ಹೋಗಬೇಕು ಅಂತ ಲೈಕ್ ಅಂತ ಇರುತ್ತೆ. ಲೈಕ್ ವುಡ್ ಆಗಲಿ, ಫರ್ನಿಚರ್ಸ್ ಆಗಲಿ. ದೆನ್ ಅಗ್ರಿಮೆಂಟಲ್ಲಿ ಬೇಸಿಕ್ ಪ್ರೈಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಬೇಸಿಕ್ ಟೈಲ್ಸ್ಗಾಗಲಿ, ಕಮೋಡ್ಸ್ಗಾಗಲಿ ಈ ಥರ ಮೆನ್ಷನ್ ಮಾಡಿರೋದು ಅದೇ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಓನರ್ ಸ್ಕೋಪ್. ಅಲ್ಲ, ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಈ ಬಜೆಟ್ ಇದೆ, ಇದು ಎಷ್ಟು ಅಪ್ಗ್ರೇಡೇಷನ್ ಮಾಡ್ಬೋದು ಏನು ಅನ್ನೋದು ಐಡಿಯಾ ನಿಮಗೆ ಬೇಸಿಕ್ ಪ್ರೈಸ್ ಇರೋದ್ರಿಂದ ಹೆಲ್ಪ್ ಆಯ್ತಾ ಅಂತ? ಕಂಪ್ಲೀಟ್ಲಿ ಹೆಲ್ಪ್ ಆಗುತ್ತೆ. ಬಟ್ ನಾವು ಆಗಲಿ ಓನರ್ಸ್ ಆಗಲಿ ಪ್ರಿಪೇರ್ ಆಗಿರಬೇಕು. ಲೈಕ್ ಇಫ್ ನಾವೀಗ ಒಂದು ಅಂಗಡಿಗೆ ಹೋದರೆ ನಾವು ಟೈಲ್ಸೇ ಆಗಲಿ ವಿಲ್ ಸೆಲೆಕ್ಟ್ 50 rupees ಸೆಲೆಕ್ಟ್, ಒಂದು 100 rupees ಸೆಲೆಕ್ಟ್ ಮಾಡ್ತೀವಿ, 80 rupees ಸೆಲೆಕ್ಟ್ ಮಾಡ್ತೀವಿ. ಸೊ ನಮ್ಮ ಬಜೆಟ್ ಏನಿದೆ, ನಮ್ಮ ಇದು ಪ್ರಯಾರಿಟಿ ಲೈಕ್ ಯಾವ ಥರ ಬರುತ್ತೆ, ಏನು ಬರುತ್ತೆ ಅಂತ ನೋಡಿಬಿಟ್ಟು ನಾವು ಅದ್ರ ಮೂಲಕ ನಾವು ಅದಕ್ಕೂ ಅಡ್ಜಸ್ಟಬಲ್ ಆಗಿರಬೇಕು. ಸೊ ದಟ್ ಅದಕ್ಕೆ ಕಂಪ್ಲೀಟ್ಲಿ ಅಗ್ರಿಮೆಂಟ್ ಪ್ರಕಾರನೇ ಏನಿದೆ ಅದಕ್ಕೆ ಆ ಬಜೆಟೆಡ್ ಓರಿಯೆಂಟೆಡ್ ಇದ್ದರೆ ಅದಕ್ಕೆ ಹೋಗ್ಬೋದು. ಓನರ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕು, ಚೆನ್ನಾಗಿದೆ ಕಾಣಬೇಕು ನಮಗೆ ಎಲ್ಲ ಟೈಲ್ಸ್. ಸೊ ನಿಮ್ಮ ಪ್ರಕಾರ ಅಪ್ಗ್ರೇಡೇಷನ್ ಅಂದರೆ ಫಿನಿಶಿಂಗ್ ಸ್ಟೇಜಲ್ಲಿ ಅಪ್ಗ್ರೇಡೇಷನ್ ತುಂಬ ಬರುತ್ತೆ. ದೆನ್ ನಿಮ್ಮ ಸೆಲೆಕ್ಷನ್ಸ್ ಅಂದರೆ ಕ್ಲೈಂಟ್ ಸೆಲೆಕ್ಷನ್ಸು, ಕ್ಲೈಂಟ್ ಇನ್ವಾಲ್ವ್ಮೆಂಟ್ ತುಂಬ ಬೇಕಿರುತ್ತೆ. ಸೊ ನೀವು ಆಡಿಯನ್ಸ್ಗೆ ಅಂದರೆ ಒಂದು ಜನರಲ್ ಆಗಿ ಮನೆ ಕಟ್ಸೋರಿಗೆ ಹೇಳೋದಾದರೆ ಎಷ್ಟು ಪೇಷನ್ಸ್ ಇರಬೇಕು ಸರ್ ಆ ಟೈಮಲ್ಲಿ? ಖಂಡಿತ ತುಂಬಾ ಟೈಮ್ ಟೇಕಿಂಗ್ ಆಗಿರುತ್ತೆ. ನಾವು ನಮ್ಮದೇ ಬೇರೆ ಥರ ಇರುತ್ತೆ. ಬಟ್ ಇವಾಗ ನೀವಾಗಲಿ ಇವಾಗ ಸ್ವಲ್ಪ ಹೋಮ್ಸ್ ನಿಮ್ಮಿಂದ ನೀವು ತುಂಬಾ ತೊಂದರೆ ಕೊಡ್ತೀವಿ. ನಾವು ಕೂಡ ಹಾಗೆ ಆ್ಯಸ್ ಎ ಕ್ಲೈಂಟ್ ಇದು ಬೇಕು ಸರ್, ಈ ಪೊಸಿಷನ್ ಹಿಂಗೆ ಬೇಕು, ನಮಗೆ ಈ ಥರ ಇರಬೇಕು ಅಂತ ಹೇಳ್ತೀವಿ. ಸೊ ಅದೇ ತುಂಬ ಟೈಮ್ ಟೇಕಿಂಗ್ ಇರುತ್ತೆ. ನಮ್ಮ ಕಡೆಯಿಂದನೂ ಡಿಲೇ ಇರುತ್ತೆ. ಸಮ್ ಕನ್ಫರ್ಮೇಷನ್ಸ್ ಟೈಮ್ ಟೇಕಿಂಗ್ ಆಗಿರುತ್ತೆ. ಇವಾಗ ಇದು ಬೇಕು ಅಂತ ನೀವು ಡಿಸೈನ್ಸ್ ಕಳಿಸ್ಬೇಕು, ನಾವು ಅದಕ್ಕೆ ಅಪ್ರೂವಲ್ಸ್ ಕೊಡಬೇಕು. ಸೊ ಇಲ್ಲಿ ತುಂಬಾ ಟೈಮ್ ತೊಗೊಳ್ಳೆ. ಸೊ ವಿ ನೀಡ್ ಪೇಷನ್ಸ್ ಬೇಕೇ ಬೇಕು ಅದಕ್ಕೆ ಕಂಪ್ಲೀಟ್ಲಿ ಆ್ಯಸ್ ಅ ಕಸ್ಟಮರ್. ಅದು ನನಗೆ ಈ ಮನೆ ಇವಾಗ ನಾನು ಕಟ್ಟಿರೋದು ಅದು ಅನುಭವ ಆಯಿತು. ಆ್ಯಸ್ ಬಿಫೋರ್ ನನಗೆ ಯಾಕೆ ಆಗ್ತಾ ಇಲ್ಲ, ಏನಕ್ಕೆ ಅಂತ ತುಂಬ ಫಾಸ್ಟ್ ಬೇಗ ಆಗಬೇಕು, ವರ್ಕ್ ನಮಗೆ ತುಂಬ ಇದಾಗಬೇಕು ಅಂತ ಅನ್ಬೋದು. ಬಟ್ ಆ್ಯಸ್ ಅ ಕಸ್ಟಮರ್ ನಾನು ಮನೆ ಇದು ಕಂಪ್ಲೀಟ್ ಆದಮೇಲೆ ಹೇಳೋದಂದರೆ ಟೈಮ್, ನಮ್ಗೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂದರೆ ವಿ ನೀಡೆಡ್ ಟೈಮ್, ವಿ ಶುಡ್ ಟೇಕ್ ಅ ಟೈಮ್ ಅಂತ ಅನ್ನಿಸ್ತು. ಸೊ ಟೈಮ್ ತೊಗೊಳುತ್ತೆ. ನಿಮ್ಮ ಇದರಲ್ಲೇ ಆಗಲಿ ಇಲ್ಲ ನಮ್ಮದ್ರಲ್ಲೇ ಆಗಲಿ ವಿಲ್ ಟೇಕ್ ಅ ಟೈಮ್ ಫಾರ್ ಸೆಲೆಕ್ಷನ್ಸ್ ಆಗಲಿ, ಫಾರ್ ಔಟ್ಕಮ್ ಬರಬೇಕು ಅಂದರೆ ವಿ ನೀಡ್ ಟು ಹ್ಯಾವ್ ಎ ಪೇಷನ್ಸ್. ಸೊ ಕಮಿಂಗ್ ಟು ಓವರಾಲ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಜನರಲಾಗೆಲ್ಲ ಏನಂತಾರೆ 6 ತಿಂಗಳಲ್ಲಿ ಮುಗಿಸ್ಬೇಕು, 8 ತಿಂಗಳಲ್ಲಿ ಮುಗಿಸ್ಬೇಕು ಅಂತಾರೆ. ಬಟ್ ನೀವು ಹೇಳ್ದಂಗೆ ಆ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಂದರೆ ಕನ್ಸ್ಟ್ರಕ್ಷನ್ ಶುರು ಮಾಡೋಕ್ಕೆ ಆ ಟೈಮ್ ಕೊಟ್ಟಿದ್ದು, ಸೆಲೆಕ್ಷನ್ ಟೈಮಲ್ಲಿ ಟೈಮ್ ತೊಗೊಂಡಿದ್ದು, ಇಟ್ ರಿಯಲಿ ಆ್ಯಡ್ಸ್ ಆನ್ ಟು ದ ಫೈನಲ್ ಔಟ್ಪುಟ್ ಅಲ್ವಾ? ಎಕ್ಸಾಕ್ಟ್ಲಿ ದಟ್ ಈಸ್ ವೆರಿ ಟ್ರೂ. ಹೇಳಬೇಕು ಅಂದರೆ ನಮಗೂ ಅದೇ ಹೇಳಿಲ್ವ, ಈ ಮನೆ ಕಟ್ಟಬೇಕು ಅಂದರೆ ನಮಗೂ ಬೇಗ 1 year-ಅಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಇತ್ತು. ತುಂಬಾ ಇದಾಗಿತ್ತು. ಆ್ಯಸ್ ವರ್ಕ್ಸ್ ಗೋಸ್ ಆನ್ ಅಲ್ಲ, ಟೈಮ್ ತೊಗೊಳ್ತಾ ಇದ್ದಾಗ ಆ ಔಟ್ಪುಟ್ ಬರ್ತಾ ಇದ್ದಾಗ ನಮಗೂ ಏನು ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಬರುತ್ತೆ ಏನು ಅಂತ. ಒನ್ಸ್ ದ ಔಟ್ಪುಟ್ ಅದೇ ಟೈಮ್ ತೊಗೊಂಡು ಔಟ್ಪುಟ್ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್. ಅದೇ ಹೇಳಿಲ್ವ, ಅಟ್ ಲಾಸ್ಟ್ ವಿ ಆರ್ ಹ್ಯಾಪಿ ದಟ್ ಔಟ್ಪುಟ್ ನಾವು ಅಂದ್ಕೊಂಡಿದ್ದೆ 2D ಡಿಸೈನ್ಸ್ ಆಗಲಿ ಯಾವುದೇ ಇದ್ರೆ ಇದು ಬಂದಿದೆ, ಇದು ಹಿಂಗೆ ಬಂದಿದೆ, ನಮ್ಗೆ ಹೆಂಗೆ ಕಾರ್ತಿಕ್ ಸರ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ಬಂದಿದೆ. ಸೊ ದಟ್ ಮೇಕ್ಸ್ ಅದು ಸ್ಯಾಟಿಸ್ಫ್ಯಾಕ್ಟ್ ತುಂಬಾ ಇದಾಯಿತು. ಸೊ ವಿ ನೀಡ್ ಪೇಷನ್ಸ್, ಅಬ್ಸಲ್ಯೂಟ್ಲಿ ವಿ ನೀಡ್ ಅ ಪೇಷನ್ಸ್. ಇದು ಮನೆ ಅಂತ ಕಟ್ಟೋಕ್ಕೆ ಯಾರೇ ಹೋದ್ರೂ ದೇ ನೀಡ್ ಅ ಪೇಷನ್ಸ್. ಫಸ್ಟ್ ಆಫ್ ಆಲ್ ಪೇಷನ್ಸಿಂದ ಯಾರೇ ಆಗಲಿ ಜಲ್ದಿ ಆಗಬೇಕು, ವಿತಿನ್ ಅ ಶಾರ್ಟ್ ಟೈಮ್ 1 year-ಅಲ್ಲಿ ಆಗಬೇಕು, 8 months-ಅಲ್ಲಿ ಆಗಬೇಕು ಅಂದರೆ ಕಂಪ್ಲೀಟ್ಲಿ ಆ ಮೈಂಡ್ಸೆಟ್ ಇಟ್ಕೋಬೇಡಿ ಯಾರು. ಸೊ ಏನಿದ್ರು ಸ್ವಲ್ಪ 2-3 months ಎಕ್ಸ್ಟ್ರಾನೇ ಇಟ್ಕೊಳ್ಳಿ ಮೈಂಡಲ್ಲಿ. ಸೊ ದಟ್ ಬಿ ಪ್ರಿಪೇರ್ಡ್ ಫಾರ್ 2-3 months ಅಂತ ಹೇಳಕ್ಕೆ. ಸರ್, ಆ್ಯಸ್ ಎ ಕ್ಲೈಂಟ್ ನೀವು ಮನೆ ಕಟ್ಟೋಕ್ಕೆ ಮುಂಚೆ ಇವಾಗ ಡಿಸೈನ್ಸ್ ನೋಡಿದಾಗ್ಬೋದು, ನಿಮ್ಗೆ ಏನು ರಿಕ್ವೈರ್ಮೆಂಟ್ಸು, ಎಷ್ಟು ಬೆಡ್ರೂಮ್ ಬೇಕು, ಆ ಥರ ಪ್ರಿಪ್ರೇಷನ್ಗೆ ಅಂತ ಎಷ್ಟು ತಿಂಗಳು ತೊಗೊಂಡ್ರಿ?
ನಿಮ್ಮ ಮನೆಯವ್ರ ಜೊತೆ ಎಷ್ಟು ಸಲ ಡಿಸ್ಕಷನ್ಸ್ ಮಾಡಿದ್ರಿ? ಯಾಕಂದರೆ ಇವಾಗ ಜನರಲ್ ಏನಾಗುತ್ತೆ, ಮನೆ ಕಟ್ಟೋಣ ಅಂತ ಬ್ಲೈಂಡ್ ಐಡಿಯಾ ಶುರು ಮಾಡಿ ಇನ್ ಬಿಟ್ವೀನ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಪ್ರಾಜೆಕ್ಟಲ್ಲಿ ಯು ಆರ್ ವೆರಿ ಫಿಕ್ಸ್ಡ್, ನನಗೆ ಇಷ್ಟು ಬೆಡ್ರೂಮ್ ಬೇಕು, ಇದು ಬೇಕು ಅಂತ. ಸೊ ಪ್ರಿಪ್ರೇಷನ್ ನಿಮ್ದು ಹೆಂಗಿತ್ತು ಸರ್? ಅದೇ ಪ್ರಿಪ್ರೇಷನ್ ಅಂದರೆ ಅದೇ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡೋಕ್ಕೆ ನಮಗೆ ಟೈಮ್. ಬಿಕಾಸ್ ಇವಾಗ ನಿಮಗೆ ಗೊತ್ತಿ ಬಿಸಿ ಶೆಡ್ಯೂಲಲ್ಲಿ ನಾವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಒಂದೊಂದಕ್ಕೂ ಮಾತಾಡಿಕೊಂಡು ಇದು ಹಿಂಗೆ ಬರಬೇಕು ಅಂದರೆ ಅದೇ ಖಾಲಿದ್ದಾಗ ಸಂಡೇಸ್ ಟೈಮಲ್ಲಿ ಮಾತಾಡ್ಕೊಂಡು ಇದು ಮಾಡ್ತಿದ್ವಿ. ಸೊ ಎಸ್ಪೆಷಲಿ ಇದರಲ್ಲಿ ಹೇಳಬೇಕು ಅಂದರೆ ಅದೇ ಫ್ರೆಂಡ್ಸ್, ನನ್ನ ಎಸ್ಪೆಷಲಿ ಬಿಂದು ಅವರು, ಆಮೇಲೆ ಅಭಿಷೇಕ್ ಅಂತ, ಅವರು ನಮಗೆ ತುಂಬಾ ಹೆಲ್ಪ್ ಮಾಡೋರು ಈ ವಿಷಯದಲ್ಲಿ. ಯಾಕಂದ್ರೆ ನಮ್ಗೇನು ಗೊತ್ತಿರಲ್ಲ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ಸ್ ಅಂದರೆ ನಮ್ಗೇನು ಅಂತಲೇ ಗೊತ್ತಿರಲ್ಲ. ಸೊ ಇನ್ನೊಬ್ಬರದ್ದು ಐಡಿಯಾಸ್ ತೊಗೊಳಕ್ಕಿಂತ ನಾವು ಅದೇ ಫ್ಯಾಮಿಲಿ ನಮ್ಮ ರಿಲೇಟಿವ್ಸಲ್ಲಿ ಇನ್ಪುಟ್ ಐಡಿಯಾಸ್ ತೊಗೊಳೋದ್ರಿಂದ ಔಟ್ಕಮ್ ಚೆನ್ನಾಗಿರುತ್ತೆ. ಸೊ ದಟ್ ಈಸ್ ವಾಟ್ ಅದರಲ್ಲಿ ತುಂಬಾ ಹೆಲ್ಪ್ ಆಯಿತು. ಆದರೆ ಅದೇ ದಟ್ ಈಸ್ ವಾಟ್ ವೇರ್ ದ ಟೈಮ್ ಡಿಲೇ ಆಗುತ್ತೆ ನಮ್ಮ ಕಡೆಯಿಂದ, ಕಸ್ಟಮರ್ ಕಡೆಯಿಂದ. ಬಿಕಾಸ್ ನಮಗೆ ಇವತ್ತು ಒಂದು ಯೋಚನೆ ಮಾಡಿರ್ತೀವಿ, ಒಬ್ರು ಒಂದು ಹೇಳ್ತಾರೆ ನಮ್ಮ ಫ್ರೆಂಡ್ ಆಗಿ, ಇವಾಗ ಫ್ಯಾಮಿಲಿಯಲ್ಲಿ ಇನ್ನೊಂದು ಬರುತ್ತೆ ಐಡಿಯಾಸ್. ಸೊ ಅದನ್ನು ನಾವು ತಗೊಂಡು ಅದನ್ನು ಫೈನಲೈಸ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಸೊ ಓವರ್ ಆಲ್ ಪ್ರಾಜೆಕ್ಟಲ್ಲಿ ಸೊ ಈ ಪ್ರಿಪ್ರೇಷನ್ಗೆ ಅಂತಲೇ ಒಂದು 2 months 3 months ಹೋಗಿದೆ ಅಲ್ಲ ಸರ್? ಅಂದರೆ ಎಕ್ಸಾಕ್ಟ್ಲಿ. ಸೊ ಆ ಟೈಮ್ ಕೊಡಬೇಕು. ಆ ಟೈಮ್ ಕೊಟ್ರೇನೆ ಎಂಡ್ ಆಫ್ ದ ಎಕ್ಸಾಕ್ಟ್ಲಿ, ಅದು ವೆರಿ ಟ್ರೂ. ನಾನು ಹೇಳೋದಂದರೆ ನೀವು ಟೈಮ್ ಕೊಡಲೇಬೇಕು. ಅದೇ ಹೇಳಿ, ಸಮ್ ಕಸ್ಟಮರ್ಗೆ ಅರ್ಜೆನ್ಸಿ ಇದ್ದೇ ಇರುತ್ತೆ. ಇವಾಗ ಅರ್ಜೆನ್ಸಿ ಇರುತ್ತೆ, ಹೌದು ಆಗಲೇಬೇಕು, ಮನೆ ರೆಂಟೆಡ್ ಹೌಸಸಲ್ಲಿ ಇರ್ತಾರೆ, ಸೊ ಅವ್ರಿಗೆ ಮನೆ ಕಂಪ್ಲೀಟ್ ಆಗಲೇಬೇಕು. ಬಟ್ ನಾನು ಹೇಳೋದು ಅಂದರೆ ವಿ ನೀಡ್ ಟು ಬಿ ಪ್ರಿಪೇರ್ಡ್. ಔಟ್ಕಮ್ ಬರಬೇಕು ಅಂದರೆ ವಿ ನೀಡ್ ಟು ಬಿ ಪ್ರಿಪೇರ್ಡ್ ಫಾರ್ ಇಟ್. ಆ್ಯಸ್ ನಮಗೆ ಈ ಟೈಮ್ ಟೇಕಿಂಗ್ ಸೆಲೆಕ್ಷನ್ಸಲ್ಲಾಗಲಿ ಎಲ್ಲದರಲ್ಲೂ ನಮ್ಗೆ ತುಂಬ ಟೈಮ್ ಕನ್ಸಂಪ್ಷನ್ ತೊಗೊಂಡಿದ್ದೆ. ಸೊ ವಿ ನೀಡ್ ಟು ಟೇಕ್. ಸೊ ಕಂಪ್ಯಾರಿಟಿವ್ಲಿ ನಿಮ್ಮ ಮನೇಲಿ ನೋಡಿದಾಗ ಲಾಂಗ್ ವಿಂಡೋಸ್ ಇದೆ, ಓಪನ್ ಸ್ಪೇಸಸ್ ಜಾಸ್ತಿ ಇದೆ. ಸೊ ಹೌ ಇಟ್ ಫೀಲ್ಸ್? ಇಲ್ಲ, ಅದೇ ಹೇಳ್ತಿಲ್ಲ, ನನ್ನ ಗುರುಪ್ರವೇಶ ಟೈಮಲ್ಲಿ ನನ್ನ ಆ ಫೀಲಿಂಗ್ ಇದೆಯಲ್ಲ, ಒಬ್ಬರು ರಿಲೇಟಿವ್ ಬಂದು ಹೇಳೋದು, ತುಂಬ ಲೈಟಿಂಗ್, ಇದು 30-40 ಸೈಟಲ್ಲಿ ನೀವು ಮನೆ ಕಟ್ಟಿದ್ದೀರಾ, ಇದು ಸೋ ಸ್ಪೇಷಿಯಸ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ರೂಮ್ಸ್ ಸೋ ಸ್ಪೇಷಿಯಸ್ ಆಗಿದೆ, ಲೈಟಿಂಗಿಂದ ಹಿಡಿದು ಏನು ಎಲ್ಲ ಕಡೆ ವಿಂಡೋಸು ಇದೆಲ್ಲ ಇದೆ ಅಂತ. ಅದೇ ಹೇಳಿ, ದ ಪ್ಲ್ಯಾನಿಂಗ್ ವಿಚ್ ಅದು ನೀವು ಕೊಟ್ಟಿರೋದು ಇದೆಯಲ್ಲ, ಪ್ಲ್ಯಾನಿಂಗಿಂದ ಆಗಲಿ ಇದರಲ್ಲಿ, ದಟ್ ಈಸ್ ಕಂಪ್ಲೀಟ್ಲಿ ಅದೇ ನಾವು ಅದಕ್ಕೆ ಓಕೆ ಆಗಿ ನಾವು ಆ ಲೈಟಿಂಗ್ಸ್ ದೊಡ್ಡ ವಿಂಡೋಸ್ ಕೊಟ್ಟು, ಸೊ ನೀವು ಐಡಿಯಾಸ್ ವಿಚ್ ಮೇಡ್ ಅದು ತುಂಬಾ ಹೆಲ್ಪ್ಫುಲ್. ಬಟ್ ಇವಾಗ ತುಂಬ ಜನ ಏನಂತಾರೆ, ಸೆಟ್ ಬ್ಯಾಕ್ ಇಷ್ಟೊಂದು ಬಿಡಬೇಡಿ, ಜಾಗ ವೇಸ್ಟ್ ಆ ಥರ ಎಲ್ಲ ಅಂತಾರೆ. ಬಟ್ ಸೆಟ್ ಬ್ಯಾಕ್ ಬಿಟ್ಟಾಗಲೇ ನಮ್ಗೆ ಆ ಲೈಟಿಂಗ್ಸ್ ಒಳಗೆ. ಎಕ್ಸಾಕ್ಟ್ಲಿ ಸರ್, ಆ ಸೆಟ್ ಬ್ಯಾಕ್ಸ್ ಬಿಟ್ಟಾಗಲೇ ನಮಗೆ ಲೈಟಿಂಗ್ ಬರೋದು. ಇವಾಗ ನೋಡಿದ್ರೆ ಇವಾಗ ಗೌರ್ಮೆಂಟಿಂದನೂ ಎಲ್ಲ ರೂಲ್ಸ್ ಆಗಿದೆ, ಸೆಟ್ ಬ್ಯಾಕ್ ಬಿಡಲೇಬೇಕು ಅಂತ. ಇಟ್ಸ್ ಅಬ್ಸಲ್ಯೂಟ್ಲಿ ಬೇಕೇ ಬೇಕು. ಸೆಟ್ ಬ್ಯಾಕ್ ಬಿಡೋದ್ರಿಂದ ಲೈಟಿಂಗ್ ಅಂತೂ ಮನೆಗೆ ತುಂಬಾ ಬೆಳಕು ಬಂದೇ ಬರುತ್ತೆ, ತುಂಬ ಅಗತ್ಯ. ಪ್ಲಸ್ ಎಲೆಕ್ಟ್ರಿಸಿಟಿನೂ ರಿಕ್ವೈರ್ಮೆಂಟು ಇರಲ್ಲ, ಕಮ್ಮಿ ಇರುತ್ತೆ ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್. ಸೊ ಬೆಳಕಿದ್ದಷ್ಟು ಮನೆ ಇನ್ನೂ ಲೈಟಿಂಗ್ ಚೆನ್ನಾಗಿ ಕಾಣುತ್ತೆ. ಸೊ ನ್ಯಾಚುರಲ್ ಲೈಟಿಂಗ್. ತುಂಬ ಥ್ಯಾಂಕ್ ಯು ಸರ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಲಾಸ್ಟಾಗಿ ಇವಾಗ ಮನೆ ಕಟ್ತಿದ್ದಾರೆ, ಮನೆ ಶುರು ಮಾಡ್ತಿದ್ದಾರೆ, ಆಲ್ರೆಡಿ ಕಟ್ತಿದ್ದಾರೆ ಅಂದಾಗ ಅವ್ರಿಗೊಂದು 4 points ನಿಮ್ಮ ಎಕ್ಸ್ಪೀರಿಯನ್ಸಿಂದ ಹೇಳೋದಾದರೆ ಏನು ಹೇಳ್ಬೋದು ಸರ್? 4 points ಅಂದರೆ, ನಾನು ಅದೇ ಫಸ್ಟು ನೀವು ಮನೆ ಕಟ್ಟಬೇಕು ಅಂತಂದಾಗ ಯು ನೀಡ್ ಟು ಫಿಕ್ಸ್ಡ್, ಅಂದರೆ ಟೈಮಿಂಗ್ಸ್ ಫಿಕ್ಸ್ ಆಗಿ ಆ್ಯಸ್ ಪ್ರಕಾರ ನಿಮ್ಮ ಬಜೆಟೆಡ್ ಯಾವತ್ತು ಒಂದು 10-15% ಜಾಸ್ತಿ ಆಗ್ಬೋದು, ಕೂಡ ಕಮ್ಮಿನೂ ಆಗ್ಬೋದು, ಅದು ಬೇಸ್ ಆನ್ ದ ರಿಕ್ವೈರ್ಮೆಂಟ್. ಸೊ ಅದಕ್ಕೆ ಫಿಕ್ಸ್ ಆಗಿ. ಆ್ಯಂಡ್ ಅದೇ ಈ ಸೆಲೆಕ್ಷನ್ ಅಂತ ಮಾಡಿದಾಗ ಯು ನೀಡ್ ಟು ಅಬ್ಸರ್ವ್, ಯಾವುದನ್ನು ಹೋಗಿ ನೋಡ್ತೀರಾ, ಲೈಕ್ 1-2 ಮನೆಗಳನ್ನ ನೋಡ್ಕೊಂಡು ಸೆಲೆಕ್ಷನ್ ಥಿಂಗ್ನ ಅದನ್ನು ಇದು ಮಾಡಬೇಕು. ಸೊ ಬೇಸ್ಡ್ ಆನ್ ಅದೇ ದೀಸ್ ಆರ್ ದ ಪಾಯಿಂಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ವಿತ್ ರೆಸ್ಪೆಕ್ಟ್ ಟು ನಿಮ್ಮ ಇದಕ್ಕೆ ಬಂದಾಗ, ಇನ್ ಬಿಟ್ವೀನ್ ಮನೆ ಕಟ್ಟಬೇಕಾದ್ರೆ ನೀವು ಮದುವೆ ಆಗಿದ್ದು. ಹೌದು. ಸೊ ನೀವು ಫಸ್ಟಿಂದ ಡಿಸೈನಲ್ಲಿ ಇದ್ರಿ. ಸೊ ಮೇಡಮ್ ಹೊಸದಾಗಿ ಎಂಟ್ರಿ ಆದಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳಬಹುದಾ? ನಾವು ಪ್ಲಾನಿಂಗು 3D ಎಲ್ಲ ಮೇಡಮ್ಗೆ ಹೊಸದು. ಸೊ ಆಸ್ ಎ ಎಕ್ಸ್ಟರ್ನಲ್ ಆಗಿ ಬಂದು ನೋಡಿದಾಗ ಅವ್ರ ಫೀಲಿಂಗ್. ಹೌದಾ, ಆ್ಯಕ್ಚುಲಿ ನನ್ನ ಅದರಿಂದನೂ ಸ್ವಲ್ಪ ಡಿಲೇ ಆಗಿತ್ತು ಆ್ಯಕ್ಚುಲಿ ವರ್ಕ್ ಅಂತಂದ್ರೆ. ಮೊನ್ನೆ ಇದು ಮಾಡೋದು ಮದುವೆ ಟೈಮಲ್ಲಿ ಅವಳು ಬಂದಮೇಲೆ ಅಂತೂ ನನಗೆ ಲೈಟಿಂಗಿಂದ ಹಿಡ್ದು ಮನೆ ಹೆಂಗೆ ಬರಬೇಕು, ಆ್ಯಕ್ಚುಲಿ ನನ್ನ ರೂಮ್ ಅಂತ ಇದ್ದಾಗ ನನಗೆ ಇಂಡಿಪೆಂಡೆಂಟ್ ಆಗಿದೆ, ನನ್ನ ರೂಮ್ ನನಗೆ ಹೆಂಗೆ ಇರಲಿ ಹಿಂಗಿಂತ ಐಡಿಯಾಸ್ ಇತ್ತು. ಬಟ್ ಆಫ್ಟರ್ ಶೀ ಕಮ್ಸ್ ಲೈಫಲ್ಲಿ ಅವಳು ಅದಕ್ಕೆ ನಾನು ಹೇಳಿದೆ ಹೆಂಗೆ ಬರಬೇಕು, ದ ಕಂಪ್ಲೀಟ್ಲಿ ಔಟ್ಪುಟ್ ಲೈಟಿಂಗ್ಸ್ ಏನೇ ಇದ್ದು ಶೀ ಸೆಲೆಕ್ಟೆಡ್. ಒಳ್ಳೆ ಹಿಂಗೆ ಬರಬೇಕು, ಹಿಂಗಿರಲಿ ಲೈಟಿಂಗ್ಸ್ ಈ ಥರ ಇರಲಿ ಅಂತ ಒಂದೊಂದಕ್ಕೂ ನಾವು ಅದೇ ಲೈಟಿಂಗ್ಸಾಗಲಿ ಚಿಕ್ಕಪೇಟೆಗೆ ಹೋಗಿ ಸೆಲೆಕ್ಷನ್ ಮಾಡಿಕೊಂಡು ನಿಮ್ಮ 2D ಡಿಸೈನ್ಸ್ ಇಟ್ಕೊಂಡು ನಾವು ಅದನ್ನೇ ಇದೇ ಬೇಕು, ಕಾರ್ತಿಕ್ ಸರ್ ಇದನ್ನೇ ಹೇಳಿದ್ದಾರೆ ಅಂಥೇಳಿ ಅದನ್ನೇ ಸೆಲೆಕ್ಷನ್ ಹಿಂಗೆಲ್ಲ ಮಾಡ್ಕೊಂಡು ಅದೇ ಟೈಪ್ ವೆರೈಟಿ. ಸೊ ದಟ್ ವಾಸ್ ರಿಯಲಿ ತುಂಬಾ ಹೆಲ್ಪ್ಫುಲ್ ಆಯಿತು. ಮೇಡಮ್, ಇನ್ನು ನಿಮ್ಮನ್ನು ಕೇಳೋದಾದ್ರೆ, ನೀವು ಬಂದಾಗ ಆಲ್ಮೋಸ್ಟ್ ಎಲ್ಲ ಪ್ಲಾಸ್ಟಿಂಗ್ ಮುಗಿಯೋ ಸ್ಟೇಜಲ್ಲಿ ಇತ್ತು. ಸೊ ಹೆಂಗೆ ಅನ್ನಿಸ್ತು ಮೇಡಮ್? ಓಕೆ, ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ ಅನ್ನಿಸ್ತಾ ಪ್ಲಾನಿಂಗು? ಸ್ಪೇಸ್ ವೈಸ್ ಬಂದಕ್ಕೆ ಹೋದರೆ ತುಂಬಾ ಲೈಕ್ ಒಂದು ರೂಮಿಂದ ಇರ್ಬೋದು, ವಾರ್ಡ್ರೋಬ್ ವೈಸ್ ಇರ್ಬೋದು, ಎಲ್ಲ ಪ್ಲಾನಿಂಗ್ ಮಾತ್ರ ತುಂಬ ಚೆನ್ನಾಗಿದೆ.
ಆ್ಯಂಡ್ ಅದಕ್ಕೆ ಕೆಲವೊಂದು ಸ್ಪೆಸಿಫಿಕೇಶನ್, ಈಗ ನನ್ನ ಬುದ್ಧ ಏರಿಯಾ ಆಗಿರ್ಬೋದು ಅಥವಾ ಇಲ್ಲಿದ್ದು ಪರ್ಗೋಲಾ ಏರಿಯಾ ಆಗಿರ್ಬೋದು, ಇದೆಲ್ಲ ಪ್ಲಸ್ ಪಾಯಿಂಟ್. ಯಾರೇ ಒಬ್ರು ಬಂದು ನೋಡಿದ್ರು ಇದೆಲ್ಲ ಪ್ಲಸ್ ಪಾಯಿಂಟ್, ಆ್ಯಡ್ ಆನ್ ಆಗುತ್ತೆ. ಒಂದು ಮನೆ ನಾರ್ಮಲ್ ಆಗಿ ಒಂದು ರೂಮ್ಸು 3 BHK 4 BHK ಇರುತ್ತೆ, ಬಟ್ ಇದೆಲ್ಲ ನೋಡಿದಾಗ ವಾವ್ ಚೆನ್ನಾಗಿದೆ, ಈ ಥರನೂ ಯೋಚನೆ ಮಾಡ್ಬೋದಾ ಅಂತೆಲ್ಲ ತುಂಬ ಜನ ಹೇಳಿದ್ದಾರೆ ಕೂಡ. ಈವನ್ ನನಗೂ ಫಸ್ಟ್ ಥಾಟ್ ಬಂದಾಗ ನನಗೂ ಅದೇ ಇಷ್ಟ ಆಗಿದ್ದು. ಈವನ್ ಹೀ ಟೋಲ್ಡ್ ಲೈಕ್ ಪರ್ಗೋಲಾ ಎಲ್ಲ ನನಗೆ ಐಡಿಯಾ ಇತ್ತು, ಇದನ್ನ ಎಕ್ಸಿಕ್ಯೂಷನ್ ಮಾಡ್ಬೋದು ಅಂತ ಕೇಳಿದ್ವಿ. ಸೊ ಅದೆಲ್ಲ ಡಿಸೈನ್ಸ್ ಎಲ್ಲ ನೀವು ಕೊಟ್ಟಾಗ ಓಕೆ ಮಾಡ್ಬೋದು ಅಂತ ನಮಗೂ ಕಸ್ಟಮರ್ ಆ್ಯಸ್ ಅ ಕಸ್ಟಮರ್ವರೆಗೂ ಫೀಲಿಂಗ್ ಬರುತ್ತೆ, ಓಕೆ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಅದು ಬಂದಿದೆ. ಆ್ಯಂಡ್ ರಿವ್ಯೂ ಕೂಡ ನಮಗೆ ತುಂಬ ಜನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ತುಂಬ ಜನ ಇದು ಏರಿಯಾ ಬಂದು ಕುತ್ಕೊಂಡಾಗ ಪ್ಲೆಸೆಂಟ್ ಆಗಿದೆ ಆ ಥರ ಎಲ್ಲ ತುಂಬ ಜನ ರಿವ್ಯೂ ಹೇಳಿದ್ದಾರೆ. ಸೊ ಅದೆಲ್ಲ ನೋಡಿದಾಗ ನಮಗೆ ಖುಷಿ ಆಗುತ್ತೆ. ನಾವು ಈಗ ನಾಳೆ ದಿವಸ ಏನೋ ಒಂದು ವರ್ಕ್ ಅಂತ ಬಂದಾಗ ಕುತ್ಕೊಂಡಾಗ ಒಂಥರ ಪ್ಲೆಸೆಂಟ್ ಆಗಿ ವಾತಾವರಣ ಆ ಥರ ಎಲ್ಲ ಬರಬೇಕು ಅಂದರೆ ಡಿಸೈನ್ಸ್ ಆ್ಯಂಡ್ ನಿಮ್ಮದು ಪ್ಲ್ಯಾನಿಂಗ್ ಅದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ಆ ವಿಷಯದಲ್ಲಿ 100% ಸ್ಪೇಸ್ ವೈಸಲ್ಲಿ ಅಥವಾ ಎಕ್ಸಿಕ್ಯೂಷನಲ್ಲಿ ಅಥವಾ ನಿಮ್ಮ ಡೆಡಿಕೇಶನಲ್ಲಿ ತುಂಬಾ ಅದು ಇಂಪ್ಯಾಕ್ಟ್ ಬಂದಿರೋದ್ರಿಂದನೇ ಈ ಮನೆ ಇಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಥ್ಯಾಂಕ್ ಯು ಫಾರ್ ದ್ಯಾಟ್. ಓವರ್ ಆಲ್ ನಮ್ಮದು ಎಕ್ಸಿಕ್ಯೂಷನ್ ಆಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು, ಫೈನಲ್ ಔಟ್ಕಮ್ ಆಗಿರ್ಬೋದು, ನಮ್ಮದು ಇಂಪ್ರೊವೈಸೇಷನ್ಗೆ ಸ್ಕೋಪ್ ಇದ್ದೇ ಇರುತ್ತೆ. ಸೊ ಔಟ್ ಆಫ್ 10 ಅಂದಾಗ ನೀವೇನು ರೇಟ್ ಮಾಡ್ತೀರಾ? ಸೊ ದಟ್ ಎಲ್ಲಿ ನಮ್ಗೆ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ನಾವು ಇಂಪ್ರೂವ್ ಆಗಲೇಬೇಕಾಗುತ್ತೆ ಆಸ್ ಎ ಟೀಮ್. ಸೊ ನಿಮ್ಮ ರೇಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ, ಸೊ ದಟ್ ವಿ ಕ್ಯಾನ್ ಇಂಪ್ರೂವ್ ಅಂತ. No, I can give you as 10 out of 10 because ಅದು ಹೇಳಂಗಿದೆ. ಸೊ ಸಮ್ಟೈಮ್ಸ್ ದೇರ್ ವಿಲ್ ಬಿ ಅ ಡಿಲೇಸ್ ದಟ್ ವಿ ನೀಡ್ ಟು ಅಕ್ಸೆಪ್ಟ್. ಲೇಬರ್ಸ್ ಅಂದಮೇಲೆ ದೇರ್ ವಿಲ್ ಬಿ ಸಮ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಎಲ್ಲ ಫೀಲ್ಡಲ್ಲಿ, ನಾಟ್ ಓನ್ಲಿ ದ ಕನ್ಸ್ಟ್ರಕ್ಷನ್ ಫೀಲ್ಡ್, ಇನ್ ಆಲ್ ದ ಫೀಲ್ಡ್ಸ್ ದೇರ್ ಇಸ್ ಅ ಲೇಬರ್ಸ್ ಇಶ್ಯೂಸ್ ಅಂತಾರೆ. ಸೊ ದಟ್ ವಿ ನೀಡ್ ಟು ಅಕ್ಸೆಪ್ಟ್ ಇಟ್ ಅಂತ ಅನ್ಸುತ್ತೆ. ಸಮ್ಟೈಮ್ಸ್ ನಮಗೂ ಮೊನ್ನೆ ಇದು ಅಂತ ಬಂದಾಗ ನಮಗೂ ಪ್ಲ್ಯಾನ್ ಚೆನ್ನಾಗಿ ಬರಬೇಕು ಅಂತಿದ್ದಾಗ ಸೊ ವಿ ನೀಡ್ ಟು ಅಕ್ಸೆಪ್ಟ್ ಇಟ್. ಬಟ್ ಆ್ಯಸ್ ಓವರ್ ಆಲ್ ಅದೇ ಹೇಳಿದ್ದಲ್ಲ, ಎಲ್ಲ ಥರ ಇದ್ರೂ ರಿವರ್ಟ್ ನಿಮ್ಮಿಂದ ರಿಪ್ಲೈ ಆಗಲಿ, ಆಮೇಲೆ ಯಾವುದೇ ರೀತಿ ಸೊಲ್ಯೂಷನ್ಸ್ ಆಗಲಿ, ಯಾವುದೇ ಒಂದು ರೀವರ್ಕ್ ಆಗಲಿ, ದಟ್ ಈಸ್ ಕ್ಲಿಯರ್ಲಿ ಯು ಅಕ್ಸೆಪ್ಟೆಡ್ ಇಟ್ ಆ್ಯಂಡ್ ಯು ಹ್ಯಾವ್ ಡನ್. ಅದು ನಮಗೆ ತುಂಬಾ ಖುಷಿಯಾಗಿತ್ತು. ಸೊ ಐ ರೇಟ್ 10 out of 10 ಫಾರ್ ಸರ್ವ ಹೋಮ್ಸ್. ಸೊ ದಿಸ್ ಇಸ್ ಮೈ ಮ್ಯಾಮ್. ನೀವು ಶೋ ನಮಗೆ ಆಫ್ಟರ್ ಮ್ಯಾನೇಜ್ಮೆಂಟ್ ಬಂದು ಹೋದಾಗಿಲ್ಲ, ಲೈಕ್ ಎಂಡ್ ಆಫ್ ದ ಪ್ರಾಜೆಕ್ಟ್ ತನಕ ನಾನು ಇದ್ದಾಗ ನಾನು ನೋಡಿದಾಗ ರೀವರ್ಕ್ ಆಗಿರೋದು ಸುಮಾರು ಕೆಲವೊಂದು ಆಗಿತ್ತು, ಬಟ್ ರೀವರ್ಕ್ ಆಯಿತು. ಬಟ್ ಅದೆಲ್ಲ ನೀವು ಆಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ರಿ. ಇವನ್ ಐ ಕ್ಯಾನ್ ಗಿವ್ ಟೈಮ್. ಥ್ಯಾಂಕ್ ಯು whole Sarva Homes team for giving us an opportunity and congratulations for your project. I really want to thank Sarva Homes, especially ಲೋಕೇಶ್ ಸರ್ ಆಗಲಿ, ಕಾರ್ತಿಕ್ ಸರ್ ಆಗಲಿ, ನೀವಾಗಲಿ, ಕಾರ್ತಿಕ್ ಸರ್ ನೀವೇ. ಎಷ್ಟೊಂದು ಸತಿ ನಾವು ಯಾವುದೇ ಪ್ಲ್ಯಾನಿಂಗ್ ಆಗಲಿ ಇಲ್ಲ ಯಾವುದೇ ಆಗಲಿ ಚಿಕ್ಕ ಒಂದು ವಿಷಯ ಇದ್ರೂ ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತೀವಿ. ಅದಕ್ಕೆ ನಿಮಗೆ ಎಷ್ಟೊಂದು ಪ್ರಾಜೆಕ್ಟ್ಸು ಇದ್ದಾಗಲೂ ಕೂಡ ನೀವು ಅದಕ್ಕೆ ರಿವರ್ಟ್ ಮಾಡೋದಾಗಲಿ ವೆರಿ ಕ್ವಿಕ್ಲಿ ರಿವರ್ಟ್ ಮಾಡ್ತೀರಾ. ಅದಕ್ಕೆ ಅದನ್ನ ಹಂಗೆ ಸಾಲ್ವೂ ಮಾಡ್ತೀರಾ. ನೀವು ವಿಸಿಟ್ ಮಾಡಿ, ಸೈಟ್ ವಿಸಿಟ್ ಮಾಡಿ, ಇಲ್ಲ ಸರ್ ಸಾಲ್ವ್ ಮಾಡಿ, ಇದು ಮಾಡಿ, ಇಲ್ಲ ಈ ಥರ ಮಾಡಿ ಅಂತ ಐಡಿಯಾಸ್ ಕೊಡ್ತೀರಾ. ಸೊ ದಟ್ ಈಸ್ ದ ಔಟ್ಕಮ್. ನಾನು ಹೇಳೋದು ಈ ಮನೆ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ಆಯಿತು. ಸೊ ಆ ಹೆಲ್ಪ್ಫುಲ್ ನಾನು ಹೇಳೋದು ಸರ್ವ ಹೋಮ್ಸ್ ಈಸ್ ದ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ಯು ಕ್ಯಾನ್ ಸೆಲೆಕ್ಟ್ ಇಟ್. ಬಿಕಾಸ್ ನಿಮಗೆ ಔಟ್ಪುಟ್ ಎಲ್ಲ ಈ ಥರ ಮನೆಗಳಿದೆ. ಯಾರೇ ಕಸ್ಟಮರ್ ಆಗಲಿ ದೇ ಕ್ಯಾನ್ ಸರ್ಚ್ ಆ್ಯಂಡ್ ದೇ ಕ್ಯಾನ್ ಕಮ್ ಆ್ಯಂಡ್ ಸಿ ದ ಹೌಸಸ್ ವಿಚ್ ಯು ಕನ್ಸ್ಟ್ರಕ್ಟೆಡ್ ಆ್ಯಂಡ್ ಓಪನ್ಲಿ ದೇ ಕ್ಯಾನ್ ಟ್ರಸ್ಟ್ ಯು. ದಟ್ ಈಸ್ ವಾಟ್ ಐ ಕ್ಯಾನ್. Thank you for your kind words. Thank you.